ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದ ವಚನಕಾರರಲ್ಲಿ ಅಧ್ಯಯನಗಳ ಮೂಲಕ ಅಷ್ಟಾಗಿ ಬೆಳಕಿಗೆ ಬಾರದಂತಹ ಅನೇಕ ಶರಣರಿರುವುದನ್ನು ನಾವು ಕಾಣಬಹುದು. ಅವರುಗಳಲ್ಲಿ ಅರಿವಿನ ಮಾರಿ ತಂದೆಯವರು ಕೂಡ ಒಬ್ಬರು. ಸದಾಶಿವಮೂರ್ತಿಲಿಂಗ ಎನ್ನುವ ಅಂಕಿತದಿಂದ ವಚನಗಳನ್ನು ಬರೆದಿದ್ದಾರೆ. ಸಮಗ್ರ ವಚನ ಸಂಪುಟದಲ್ಲಿ ಬರುವಂತಹ ಸಂಕೀರ್ಣ ವಚನ ಸಂಪುಟ 1ರಲ್ಲಿ ಅರಿವಿನ ಮಾರಿ ತಂದೆಯವರು ಬರೆದಂತಹ 309 ವಚನಗಳನ್ನು ಡಾಕ್ಟರ್ ಎಂ ಕಲಬುರ್ಗಿರವರ ಪ್ರಧಾನ ಸಂಪಾದಕತ್ವದಲ್ಲಿ ಹಾಗೂ ಡಾಕ್ಟರ್ ಕೆ ರವೀಂದ್ರನಾಥರವರ ಸಂಪಾದಕತ್ವದಲ್ಲಿ ಸಂಪಾದಿಸಲಾಗಿದೆ. ಈ ಶರಣರ ಬದುಕಿನ ಬಗೆಗಿನ ವಿವರಗಳು ಸಂಶೋಧಕರ ಕಣ್ಣಿಗೆ ಅಷ್ಟಾಗಿ ದೊರೆತಿಲ್ಲ. ಆದರೆ ಇವರ ಒಂದಷ್ಟು ವಚನಗಳು ದೊರೆತಿರುವುದು ವಚನಗಳ ಮಾರ್ಗದರ್ಶನದ ಮೂಲಕ ಜೀವನವನ್ನು ಬೆಳಕಾಗಿಸಿಕೊಳ್ಳುವವರಿಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ. ಶರಣ ಮಾರಿತಂದೆಯವರ ಹೆಸರಿನ ಹಿಂದೆ ಅರಿವಿನ ಎನ್ನುವ ನಾಮಧೇಯವಿದೆ. ಇದು ಬಹುಸುಂದರ. ಅರಿವು ಶರಣರು ಟಂಕಿಸಿದಂತಹ ಪದ ಎಂದರೆ ತಪ್ಪಾಗಲಾರದು. ಅರಿವೇ ಗುರು ಎನ್ನುವುದು ಶರಣರ ಮೂಲ ಸಿದ್ಧಾಂತ ಎನ್ನಬಹುದು. ಮೊದಲು ತನ್ನನ್ನು ತಾನು ತಿಳಿದು ನಂತರ ಲಿಂಗದ ಜ್ಞಾನವನ್ನು ತಿಳಿಯುವುದು ಎನ್ನುವುದು ಆಧ್ಯಾತ್ಮಿಕ ಅರ್ಥವಾದರೆ, ಸಾಮಾಜಿಕವಾಗಿ ನಮ್ಮ ಸುತ್ತಲೂ ಇರುವಂತಹ ಕುಟುಂಬ, ಸಮಾಜ, ಪ್ರಕೃತಿ ಇವುಗಳ ಬಗ್ಗೆ ಸರಿಯಾಗಿ ತಿಳಿದು ಅವುಗಳನ್ನೇ ಸೂಕ್ಷ್ಮವಾಗಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಾ ಹೋಗುವ ಗುಣವನ್ನು ಅರಿಯುವುದೇ ಅರಿವು ಎನ್ನಲಾಗಿದೆ. ಬಹುತೇಕ ಎಲ್ಲ ಶರಣರು ತಮ್ಮ ಹೆಸರಿನ ಜೊತೆ ತಾವು ಮಾಡುವಂತಹ ಕಾಯಕವನ್ನು, ಇಷ್ಟ ದೇವರನ್ನು, ಊರಿನ ಹೆಸರನ್ನು ಹೀಗೆ ಸೇರಿಸಿಕೊಂಡು ತಮ್ಮ ಹೆಸರನ್ನು ಬರೆದುಕೊಂಡಿರುವುದನ್ನು ಸಹಜವಾಗಿ ನಾವು ಕಾಣಬಹುದಾಗಿದೆ. ಆದರೆ ಮಾರಿ ತಂದೆಯವರು ಅರಿವಿನ ಎಂದು ಸೇರಿಸಿಕೊಂಡಿರುವುದು ಅವರು ಅರಿವಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಜೀವನದಲ್ಲಿ ನೀಡಿದ್ದರು ಎನ್ನುವುದು ತಿಳಿದು ಬರುತ್ತದೆ. ಭಕ್ತಿ ಭಂಡಾರಿ ಬಸವಣ್ಣನವರು ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ತಾನೇ ದೇವರು ನೋಡ ಎನ್ನುತ್ತಾರೆ. ಮಾರಿ ತಂದೆಯವರ ಅನುಭಾವಿಕ ನುಡಿಗಳು ಅರಿವನ್ನು ಒಳಗೊಂಡ ಆಧ್ಯಾತ್ಮಿಕ ಚಿಂತನೆಗಳು ಎನ್ನಬಹುದು. ಮಾರಿ ತಂದೆಯವರು ಒಂದೆಡೆ ಅರು ಹಿರಿಯರೆಲ್ಲರೂ ಮರೆಯಬೇಡಿ ಅರಿವಿನ ಹಂಬಲವನ್ನು ನೋಡಿಕೊಳ್ಳಿ ಎನ್ನುತ್ತಾರೆ. ಎಂತಹ ಮಾತು! ಹೀಗೆ ಹೇಳುವ ಮೂಲಕ ತಿಳಿದವರೆನ್ನುವ ಹಿರಿಯರಿಗೆ ಹೇಳಿದ್ದಾರೆ, ನೀವು ತಿಳಿದವರೆಂದು ಸುಮ್ಮನೆ ಕೂರಬೇಡಿ. ಅದರ ಹಂಬಲ ಅಂದರೆ ಅರಿವನ್ನು ಗಳಿಸುವ ಮನಸ್ಥಿತಿಯನ್ನು ಬಿಡಿಬೇಡಿ, ಸದಾ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಎನ್ನುತ್ತಾರೆ. ತಾನ್ಯಾರೆಂಬುದ ಅರಿತು ತನ್ನ ಸತ್ ಪಥವ ತಿಳಿದು ಅದರಂತೆ ನಡೆಯುವುದೇ ಅರಿವು ಎನ್ನುತ್ತಾರೆ. ಶರಣರ ತತ್ವ ಇದನ್ನು ಶರಣರೇ ಅರಿಯಬೇಕು, ಅರಿತು ಆ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ಶರಣರಾಗಲು ಸಾಧ್ಯ ಎನ್ನುವುದು ಮಾರಿ ತಂದೆಯವರ ವಿಚಾರಪೂರ್ಣ ಅಭಿಪ್ರಾಯವಾಗಿದೆ. ಇಂದು ನಾವು ಶರಣರು ಎನ್ನುತ್ತೇವೆ, ಆದರೆ ವೇಷಭೂಷಣಗಳನ್ನು ಧರಿಸುತ್ತೇವೆ. ಶರಣರ ವೇಷಭೂಷಣ ಧರಿಸುತ್ತೇವೆ. ಎಲ್ಲರಿಗೆ ಕಾಣುವ ಹಾಗೆ ಶರಣರಂತೆ ನಾಟಕವಾಡುತ್ತೇವೆ.
ಅದರ ಹಿಂದೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಡೆದುಕೊಳ್ಳುತ್ತೇವೆ. ಇದು ನಮಗೆ ತಿಳಿದಿದೆ. ಆದರೂ ನಾವು ನಾಟಕವಾಡುತ್ತಲೇ ಇರುತ್ತೇವೆ. ಹಾಗಾಗಿಯೇ ನಮಗೆ ನಿಜ ಶಾಂತಿ, ಸಂತೃಪ್ತಿ, ಬದುಕಿನಲ್ಲಿ ನೆಮ್ಮದಿ, ಜೀವನದಲ್ಲಿ ತೃಪ್ತಿ ದೊರೆಯುತ್ತಿಲ್ಲ. ಲಿಂಗದೊಳಗಿದ್ದು ಉದ್ವಿಗ್ನತೆಯಲ್ಲಿ ಬದುಕುತ್ತಿದ್ದೇವೆ. ಇದನ್ನೇ ಅಲ್ಲಮರು ಅರಿವುಳ್ಳಾತ ಜಂಗಮ, ಅರಿವಿಲ್ಲದವ ವೇಷಧಾರಿ ನೋಡ ಎಂದು ಬಿಡುತ್ತಾರೆ. ಮಾರಿ ತಂದೆಯವರ ಚಿಂತನೆ ಕೇವಲ ಚಿಂತನೆಯಾಗಿ ಉಳಿಯಬಾರದು. ಜೀವನದಲ್ಲಿ ಅಲ್ಪ ಸ್ವಲ್ಪವಾದರೂ ಒಳನುಗ್ಗಿ ಜೀವನದ ದಾರಿ ಸೊಗಸಾಗಲಿ ಎನ್ನುವುದು ವಚನ ಸಾಹಿತ್ಯಕಾರರ ಅಭಿಪ್ರಾಯವಾಗಿದೆ. ಇಂದಿನ ನುಡಿ ಸಂಚಿಕೆ 77ರಲ್ಲಿ ಅವರ ಕೆಲವು ವಚನ ಚಿಂತನೆಯನ್ನು ಅರಿಯಲು ಪ್ರಯತ್ನ ಮಾಡೋಣ. ಮಾರಿ ತಂದೆಯವರು ತಮ್ಮ ವಚನದ ಮೂಲಕ ಅರಿವೇ ಎಲ್ಲದಕ್ಕೂ ಮೂಲ ಎನ್ನುವುದನ್ನು ಎಲ್ಲ ವಚನಗಳಲ್ಲಿ ಒತ್ತಿ ಹೇಳಿರುವುದನ್ನು ನಾವು ಕಾಣುತ್ತೇವೆ. ಒಂದು ವಚನ ಹೀಗಿದೆ: ಮಾಡುವಂಗೆ ಅರಿವೇ ಕಾರಣ, ಮಾಡಿಸಿಕೊಂಬವಂಗೂ ಅರಿವೇ ಕಾರಣ, ಸರ್ವಮಯವೆಲ್ಲಕ್ಕೂ ಅರಿವೇ ಮುಖ್ಯ, ಸದಾ ಶಿವಮೂರ್ತಿ ಲಿಂಗಕ್ಕೂ ಕೂಡ ಅರಿವೇ ಕಾರಣ ಎನ್ನುತ್ತಾರೆ. ಹೀಗೆ ಕ್ರಿಯೆಯನ್ನು ಮಾಡುವವ, ಸೇವೆಯನ್ನು ಮಾಡಿಸಿಕೊಳ್ಳುವವ ಇಬ್ಬರಿಗೂ ಕೂಡ ಅರಿವಿರಬೇಕು ಎನ್ನುತ್ತಾರೆ. ಅದು ಎಂತಹ ಅರಿವು? ಅವರು ಹೇಳುತ್ತಾರೆ, ಮಾಡುವವ ಅಪಾತ್ರರಿಗೆ ಮಾಡಬಾರದು ಎನ್ನುತ್ತಾರೆ. ಅದೇ ರೀತಿ ಯಾರೋ ದುಷ್ಟರು ನಮಗೆ ಸೇವೆಯನ್ನು ಮಾಡುತ್ತಾರೆಂದರೆ ಅವರಿಂದಲೂ ಕೂಡ ಮಾಡಿಸಿಕೊಳ್ಳಬಾರದು ಎನ್ನುತ್ತಾರೆ. ಹಾಗಾಗಿ ಮಾರಿ ತಂದೆಯವರು ಮಾಡುವ ಮತ್ತು ಮಾಡಿಸಿಕೊಳ್ಳುವ ಇಬ್ಬರೂ ಕೂಡ ಅರಿವುಳ್ಳಂತಹವರಾಗಿರಬೇಕು ಎಂದು ಬಿಡುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಸರ್ವ ಕಾರ್ಯಗಳಲ್ಲಿಯೂ ಅರಿವಿರಬೇಕು ಎನ್ನುತ್ತಾರೆ. ನಾವು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಅತ್ಯಂತ ಸುಜ್ಞಾನದಿಂದ, ಅರಿವಿನಿಂದ, ಜಾಗೃತತ್ವದಿಂದ ಜ್ಞಾನದ ಅರಿವನ್ನು ಉಳಿಸಿಕೊಂಡು ಮಾಡಬೇಕು ಎನ್ನುತ್ತಾರೆ. ಕೊನೆಯದಾಗಿ ಅವರು ಹೇಳುತ್ತಾರೆ, ಭಗವಂತನನ್ನು ಕೇವಲ ಪೂಜಿಸಿದರೆ ಸಾಲದು. ಭಗವಂತನೆಂದರೆ ಯಾರು, ಹೇಗಿದ್ದಾನೆ, ಅವನ ಗುಣಗಳೇನು, ಹೀಗೆ ಅರಿಯಲು ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಭಗವಂತನ ಗುಣ ನಮ್ಮ ಗುಣಗಳಾಗಲು ಸಾಧ್ಯ. ಆಗ ಮಾತ್ರ ನಿಜತ್ವವನ್ನು ಕಾಣಲು ಸಾಧ್ಯ ಎನ್ನುತ್ತಾರೆ. ಈ ವಚನಕ್ಕೆ ಮುಂದುವರಿದ ವಚನವಾಗಿ ಮತ್ತೊಂದು ವಚನವನ್ನು ಹೀಗೆ ಹೇಳುತ್ತಾರೆ: ಕಲ್ಲು ಮರ ಮಣ್ಣಿನ ಮರೆಯಲ್ಲಿ ಪೂಜಿಸಿಕೊಂಬುದು ವಸ್ತುವೇ, ತನ್ನ ಮನಸ್ಸಿನ ಗೊತ್ತಲ್ಲದೆ ಅಲ್ಲಿಪ್ಪುದನ್ನರಿವ ಅರಿವು ತಾನೇ ನಿಜ ವಸ್ತುವಾಗಿ ಬೆಳಗುತ್ತದೆ. ಸದಾಶಿವಮೂರ್ತ ಲಿಂಗವೇ ಆಗಿ, ಸದಾಶಿವಮೂರ್ತಿ ಲಿಂಗವೇ ಆಗಿ. ವಚನ ಬಹಳ ಚೆನ್ನಾಗಿದೆ. ಅರಿವಿನ ಮಾರಿ ತಂದೆಯವರು ಹೇಳುತ್ತಾರೆ, ಹಾಗೆಯೇ ಕೇಳುತ್ತಾರೆ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ ಇದರೊಳಗೆ ಮರೆಯಾಗಿ ಪೂಜಿಸಿಕೊಳ್ಳುವ ವಸ್ತು ಇದೆ ಎಂದರೆ ನಂಬಬಲ್ಲಿರ. ಇದು ಮನಸ್ಸಿಗೆ ತಿಳಿದದ್ದಲ್ಲದೆ ಬೇರೆಯಲ್ಲವೇ, ಅದಕ್ಕೆ ಅದನ್ನು ಮನಸ್ಸಿನ ಗೊತ್ತು ಎಂದು ಬಿಡುತ್ತಾರೆ. ಹೌದಲ್ಲವೇ? ಕಲ್ಲಿನೊಳಗೆ ದೇವರಿದ್ದಾನೆ, ಮಣ್ಣಿನೊಳಗೆ ದೇವರಿದ್ದಾನೆ, ಮರದೊಳಗೆ ದೇವರಿದ್ದಾನೆ ಎಂದು ಕಲ್ಲು ಮಣ್ಣು ಮರಕ್ಕೆ ನಾವು ಪೂಜೆಗೊಯ್ಯುತ್ತಾ ಇದ್ದೇವೆ. ಅದು ಮನಸ್ಸಿನ ಭ್ರಮೆಯಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಆದರೆ ಮುಂದೆ ಹೋಗಿ ಹೇಳುತ್ತಾರೆ, ಯಾರು ಅಲ್ಲಿ ಭಗವಂತ ಇದ್ದಾನೆ ಎಂದು ಅರಿವು ಉಳ್ಳವನಾಗಿ, ಆ ಅರಿವು ನಿಜದರಿವಾಗಿ ಮನದಲ್ಲಿ ನಿಂದರೆ ಅದೇ ನಿಜ ವಸ್ತುವಾಗಿ ಮನದಲ್ಲಿ ಬೆಳಗಿ ಬಿಡುತ್ತದೆ ಎಂದು ಬಿಡುತ್ತಾರೆ. ಸತ್ಯ. ಕಲ್ಲಿನೊಳಗೆ ದೇವರಿದ್ದಾನೆ ಎಂದು ಪೂಜಿಸಿ ಧ್ಯಾನಿಸಿದರೆ ಆ ಕಲ್ಲು ದೇವರಾಗುವುದು ಸತ್ಯ ಎನ್ನುತ್ತಾರೆ ಅರಿವಿನ ಮಾರಿ ತಂದೆಯವರು. ಅದುವೇ ಸದಾಶಿವಮೂರ್ತಿ ಲಿಂಗವೇ ಆಗಿ ಮನದಲ್ಲಿ ಮೂಡಿಬರುತ್ತದೆ ಎನ್ನುತ್ತಾರೆ. ಇದು ಸತ್ಯ. ಹೀಗೆ ಅರಿವಿನ ಬಗೆಗೆ ಅನೇಕ ವಚನಗಳನ್ನು ಮಾರಿ ತಂದೆಯವರು ಬರೆದಿದ್ದಾರೆ. ಮಾರಿ ತಂದೆಯವರು ಗುರುವಿನ ಗುಣ ಹೇಗಿದ್ದರೆ ಅವನನ್ನು ಗುರು ಎನ್ನಬಹುದು ಎನ್ನುವುದನ್ನು ವಚನದಲ್ಲಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ: ದೀಕ್ಷಾ ಗುರುವಾದಲ್ಲಿ ತ್ರಿವಿಧದ ಅಸೆಯಿಲ್ಲದಿರಬೇಕು. ಶಿಕ್ಷಾ ಗುರುವಾದಲ್ಲಿ ಅರಿಗಳಿಗಂಜದೆ ಪ್ರಾಣ ತ್ಯಾಗ ನಿಶ್ಚಯನಾಗಿರಬೇಕು. ಮೋಕ್ಷ ಗುರುವಾದಲ್ಲಿ
ಸರ್ವದೋಷ ಸರ್ವೇಂದ್ರಿಯ ನಾಶನಾಗಿರಬೇಕು. ಇಂತಿ ಮೂರು ಮೀರಿ ಬೇರೊಂದರಲ್ಲಿ ನಿಂದು ತ್ಯಾಗಾಂಗ ಭೋಗಾಂಗ ಯೋಗಾಂಗ ತ್ರಿವಿಧ ಲೇಪವಾಗಿ ನಿಂದುದು ನಿಜ ಗುರುಸ್ಥಳ. ಆ ಗುರುವಿನ ಕೈಯ ಅನುಜ್ಞೆ ಪರಂಜ್ಯೋತಿ ಪ್ರಕಾಶ, ಅದು ನಿರವಯ ತತ್ವ. ಸದಾ ಶಿವಮೂರ್ತಿ ಲಿಂಗವು ತಾನೇ ನೋಡ, ತಾನೇ ನೋಡ. ವೀರಶೈವ ಧರ್ಮದಲ್ಲಿ ಗುರು ಮಹತ್ವದ ಪಾತ್ರವನ್ನು ವಹಿಸಿರುವುದನ್ನು ನಾವು ಕಾಣುತ್ತೇವೆ. ಮೋಕ್ಷಾರ್ಥಿಯಾಗಿ ಬಂದವನಿಗೆ ಕರುಣೆಯಿಂದ ದೀಕ್ಷೆ ಕೊಟ್ಟು ಆಚಾರ ವಿಚಾರವನ್ನು ಬೋಧಿಸುವ ದೀಕ್ಷಾಗುರು. ಧಾರ್ಮಿಕ ಮತ್ತು ನೈತಿಕ ನಿಯಮಗಳನ್ನು ಎಲ್ಲೂ ತಪ್ಪದಂತೆ ನೋಡಿಕೊಳ್ಳುವಂತಹವನೇ, ಅದನ್ನು ತಪ್ಪಿದರೆ ತಿದ್ದುವಂತಹವರೇ ಶಿಕ್ಷಾಗುರು. ಲಿಂಗ ಧ್ಯಾನದಲ್ಲಿ ಮುಳುಗಿ ಅಂಗವನ್ನು ಲಿಂಗದಲ್ಲೇ ಐಕ್ಯ ಮಾಡಲು ಮಾರ್ಗದರ್ಶನ ನೀಡುವಂತಹವನೇ ಮೋಕ್ಷಾಗುರು. ಹೀಗೆ ಗುರುವನ್ನು ದೀಕ್ಷಾ, ಶಿಕ್ಷಾ, ಮೋಕ್ಷ ಎಂದು ತ್ರಿವಿಧವಾಗಿ ಮಾಡಿದ್ದಾರೆ. ಇವುಗಳ ಮೂಲಕ ಗುರುವಿನ ಮಾರ್ಗದ ಮೂಲಕ ತಿಳಿಸಿದ್ದಾರೆ. ಈ ಮೂವರು ಬೇರೆ ಬೇರೆ ಆಗಬಹುದು, ಆದರೆ ಒಬ್ಬರೂ ಕೂಡ ಆಗಬಹುದು. ಎಲ್ಲವೂ ಒಂದೇ ಗುರುವಾಗಬಹುದು. ಗುರುವಿನಲ್ಲಿ ಗುಣವನರಸಬಾರದು ಎನ್ನುತ್ತಾರೆ, ಆದರೆ ಕೇವಲ ಲಾಂಛನದಿಂದ ಮೋಕ್ಷ ಗುರು ಎನ್ನಲೂ ಆಗದು ಎನ್ನುತ್ತಾರೆ ಅರಿವಿನ ಮಾರಿ ತಂದೆಯವರು. ಮೂವರು ಗುರುವಿನ ಲಕ್ಷಣವನ್ನು ವಚನದಲ್ಲಿ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ದೀಕ್ಷಾ ಗುರುವಾದಲ್ಲಿ ತ್ರಿವಿಧದ ಆಸೆಯ, ಅಂದರೆ ಹೆಣ್ಣು ಹೊನ್ನು ಮಣ್ಣಿನ ಆಸೆ ಇರಬಾರದು, ಆಸೆಗಳನ್ನು ಬಿಡಬೇಕು ಎನ್ನುತ್ತಾರೆ. ಹಾಗೆಯೇ ಶಿಕ್ಷಾ ಗುರುವಾದಲ್ಲಿ ಅರಿಗಳಿಗೆ ಅಂಜಬಾರದು ಎನ್ನುತ್ತಾರೆ. ಅರಿಗಳು ಎಂದರೆ ಶತ್ರುಗಳು. ಶತ್ರುಗಳು ಎಂದರೆ ಗುರುವಿಗೆ ಅರಿಷಡ್ವರ್ಗಗಳೇ ಶತ್ರುಗಳು. ಕಾಮ ಕ್ರೋಧ ಮೋಹ ಮದ ಮತ್ಸರಾದಿಗಳೇ ಅರಿಗಳು, ಶತ್ರುಗಳು. ಇವುಗಳಿಗೆ ಅಂಜದೆ ಪ್ರಾಣ ಹೋದರೂ ಸರಿ ಎಂದು ನಿಶ್ಚಯಿಸಿ ಅದರ ಎದುರು ನಿಲ್ಲಬೇಕು, ಅವುಗಳನ್ನು ಗೆದ್ದು ನಿಲ್ಲಬೇಕು ಎನ್ನುತ್ತಾರೆ. ಆಗ ಮಾತ್ರ ಶಿಕ್ಷಾ ಗುರುವಾಗಲು ಸಾಧ್ಯ ಎನ್ನುತ್ತಾರೆ. ಹಾಗೆ ಮುಂದೆ ಹೇಳುತ್ತಾರೆ, ಮೋಕ್ಷ ಗುರುವಾದಲ್ಲಿ ಸರ್ವೇಂದ್ರಿಯ, ಅಂದರೆ ಪಂಚೇಂದ್ರಿಯಗಳು ಈ ಇಂದ್ರಿಯಗಳ ವಿಷಯ ವಾಸನೆಗಳಿಗೆ ಸಿಲುಕದೆ ಅವುಗಳನ್ನು ನಾಶ ಮಾಡಿದವನಾಗಿರಬೇಕು ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ತ್ಯಾಗಾಂಗ ಭೋಗಾಂಗ ಯೋಗಾಂಗ ಎನ್ನುವಂತಹ ತ್ರಿವಿಧ ಲೇಪನಾಗಿ ನಿಲ್ಲಬೇಕು. ಇದನ್ನು ಸರಳವಾಗಿ ಹೇಳುವುದಾದರೆ ಪದಾರ್ಥಗಳ ತ್ಯಾಗ, ಪ್ರಸಾದ ಮಾತ್ರ ಭೋಗ, ಲಿಂಗಾಂಗ ಯೋಗ, ಹೀಗೆ ಮೂರರಲ್ಲಿ ನೆಲೆ ನಿಲ್ಲಬೇಕು. ಅದುವೇ ಗುರುವಿನ ಶಕ್ತಿ. ಇಂತಹ ಗುರುವಿನ ಶಕ್ತಿ ಅಪಾರ. ಅವನೇ ಪರಂಜ್ಯೋತಿ ಪ್ರಕಾಶ, ಅವನೇ ನಿರವಯ ತತ್ವ ಎಂದು ಬಿಡುತ್ತಾರೆ. ಹಾಗಂದರೆ ಜ್ಞಾನವೇ ಗುಣ, ಜ್ಞಾನವೇ ಗುಣವೇ ಜ್ಞಾನ ಎನ್ನುವ ತತ್ವ, ಅದು ಪರತತ್ವ, ನಿರವಯ ತತ್ವ. ಇದನ್ನು ಆಚರಿಸಿದವನೇ ಪರಮಗುರು, ಪರಮಗುರು ಎನ್ನುತ್ತಾರೆ. ಅವನೇ ಸದಾಶಿವಲಿಂಗದ ಅಂಶ ಎನ್ನುತ್ತಾರೆ. ಹೀಗೆ ಗುರುವಿನ ಗುಣ ಮತ್ತು ಮಹಿಮೆ ಅಪಾರ ಎನ್ನುವುದನ್ನು ವಚನದ ಮೂಲಕ ಸಾರಿ ತಿಳಿಸಿದ್ದಾರೆ. ಅರಿವಿನ ಮಾರಿತಂದೆಯವರು ಗುರುವಿನ ಉಪದೇಶ, ಲಿಂಗ ದೀಕ್ಷೆ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನದಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪ್ರಾಣಕ್ಕೆ ಉಪದೇಶವ ಮಾಡಿ ಕಾಯಕ್ಕೆ ಲಿಂಗವ ಕೊಡಬೇಕು ಎನ್ನುತ್ತಾರೆ. ಕಾಯ ಶುದ್ಧವ ಮಾಡಿ ಪ್ರಾಣಕ್ಕೆ ಅರಿವ ತೋರಬೇಕು ಎನ್ನುತ್ತಾರೆ. ಇಷ್ಟವನ್ನು ಅರಿಯದೆ ದೀಕ್ಷೆಯ ಮಾಡಬಾರದು. ಕುರುಡನ ಕೈಯಲ್ಲಿ ಕೂಳ ಕಲಸಿ ಪ್ರತಿ ಕುರುಡಂಗೆ ಊಡಿಸಿದಂತಾಯಿತು, ಊಟ ಮಾಡಿಸಿದಂತಾಯಿತು ಅಂತ. ಮಲಭಾಂಡ ಜೀವಿಯ ಕೈಯಲ್ಲಿ ಅನುಜ್ಞೆಯಾದ ಶಿಷ್ಯಂಗೆ ಉಭಯದ ಕೇಡಾಯಿತು ನೋಡ, ಉಭಯದ ಕೇಡಾಯಿತು. ಇದನ್ನರಿತು ನಡೆಯಿರಣ್ಣ ಸದಾಶಿವಮೂರ್ತಿ ಲಿಂಗವನ್ನು ಅರಿಯುವುದಕ್ಕೆ, ಸದಾಶಿವಮೂರ್ತಿ ಲಿಂಗವನ್ನು ಅರಿಯುವುದಕ್ಕೆ. ಅರಿವಿನ ಮಾರಿತಂದೆಯವರು ಹೇಳುತ್ತಾರೆ, ಪ್ರಾಣಕ್ಕೆ ಉಪದೇಶ ಮಾಡಿ ನಂತರ ಕಾಯಕ್ಕೆ ಲಿಂಗವ ಕೊಡಬೇಕು ಎನ್ನುತ್ತಾರೆ. ಅಂದರೆ ಭಕ್ತನ ಉಸಿರಿನಲ್ಲಿ ಮನದಲ್ಲಿ ಆಚಾರ ವಿಚಾರಗಳನ್ನು, ಕ್ರಿಯಾಜ್ಞಾನಗಳನ್ನು ಮೊದಲು ನೆಲೆಗೊಳಿಸಬೇಕು. ಇಲ್ಲವಾದಲ್ಲಿ
ಕೇವಲ ಅಂಗದಲ್ಲಿ ಲಿಂಗ ಧರಿಸಿದರೆ, ಅಂದರೆ ಕೇವಲ ಭಗವಂತನನ್ನು ಧರಿಸಿ ಭಗವಂತನ ಗುಣಗಳು ನೆಲೆಗೊಳ್ಳದಿದ್ದರೆ ಅದರಿಂದ ಯಾವ ಪ್ರಯೋಜನ ಎನ್ನುತ್ತಾರೆ ಅರಿವಿನ ಮಾರಿತಂದೆಯವರು. ಅದಕ್ಕೆ ಮಾರಿತಂದೆಯವರನ್ನು ಅರಿವುಳ್ಳವ ಎನ್ನಲಾಗಿದೆ. ಮುಂದೆ ಹೇಳುತ್ತಾರೆ, ಕಾಯ ಶುದ್ಧವ ಮಾಡಿ ಪ್ರಾಣಕ್ಕೆ ಅರಿವ ತೋರಬೇಕು. ಕಾಯಕ್ಕೆ ಭಗವಂತನ ಗುಣಧರಿಸಿ ದೇಹ ಮನ ಭಾವಗಳನ್ನು ಶುದ್ಧ ಮಾಡಿ ಉಸಿರಿನಲ್ಲಿ ಪ್ರಾಣದಲ್ಲಿ ಶುದ್ಧ ಜ್ಞಾನದ ಅರಿವು ಎಚ್ಚೆತ್ತುಕೊಳ್ಳಬೇಕು. ಆಗ ಮಾತ್ರ ಇಷ್ಟಲಿಂಗ ಪ್ರಾಣಲಿಂಗವಾಗಲು, ಪ್ರಾಣಲಿಂಗ ಭಾವಲಿಂಗವಾಗಲು ಸಾಧ್ಯ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ಭಕ್ತನ ಇಚ್ಛೆ ಇಲ್ಲದಿದ್ದರೆ ಆಚಾರ ವಿಚಾರ ನಡೆನುಡಿ ಮಾನವೀಯ ಧರ್ಮ ಅದರ ನಿಯಮ ಇವುಗಳನ್ನು ಪಾಲಿಸಲು ಅನುಸರಿಸಲು ಸಾಧ್ಯವಾಗದಿದ್ದಲ್ಲಿ ಅವನಿಗೆ ಭಗವಂತನನ್ನು, ಅಂದರೆ ಲಿಂಗವನ್ನು ಅವನಿಗೆ ನೀಡಲೇಬಾರದು ಎಂದು ಬಿಡುತ್ತಾರೆ. ನೀಡುವುದರಿಂದ ಆಚಾರ ವಿಚಾರಗಳನ್ನು ಅನುಸರಿಸುವವರು ಕೂಡ ಅನುಸರಿಸುವಲ್ಲಿ ಹಿಂದೆ ಬಿದ್ದು ಲಿಂಗ ದೀಕ್ಷೆ ತನ್ನ ಮಹತ್ವವನ್ನು ಕಳೆಕೊಂಡು ನಿಂತವರೆಲ್ಲರೂ ಲಿಂಗವ ಪಡೆದು ಲಿಂಗದ ಮಹತ್ವವನ್ನು ಹಾಳು ಮಾಡುತ್ತಾರೆ ಎನ್ನುತ್ತಾರೆ. ಪ್ರಸ್ತುತ ಅಕ್ಷರ ಜ್ಞಾನವಿಲ್ಲದವರು 10ನೇ ತರಗತಿ ಪಾಸು ಮಾಡಿದಂತೆ. ಅದೇ ಹಿಂದೆ 10ನೇ ತರಗತಿ ಪಾಸು ಮಾಡಿದವರು ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸುತ್ತಿದ್ದರು. ಸಮಾಜದಲ್ಲಿ ಅವರಿಗೆ ಅತ್ಯಂತ ಗೌರವ ಭಾವವಿತ್ತು. ಇಂದು ಎಂಜಿನಿಯರಿಂಗ್ ಓದಿರುವವರು ಕೂಡ ಬೇಜವಾಬ್ದಾರಿಯಿಂದ ವರ್ತಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಈ ದೃಷ್ಟಿಯಿಂದಲೇ ಅರಿವಿನ ಮಾರಿತಂದೆಯವರು ಇಚ್ಛೆ ಇಲ್ಲದವರಿಗೆ ಲಿಂಗ ದೀಕ್ಷೆ ಬೇಡ ಎನ್ನುತ್ತಾರೆ. ಸದಾಚಾರ ಸಂಪನ್ನ ಅಲ್ಲದವನಿಗೆ ಲಿಂಗ ದೀಕ್ಷೆ ಬೇಡಲೇಬೇಡ ಎನ್ನುತ್ತಾರೆ. ಇದನ್ನು ಇಂದಿನ ಸಮಾಜ ಅರಿಯಬೇಕಿದೆ. ಕೇವಲ ನಮ್ಮ ಜಾತಿ ನಮ್ಮ ಧರ್ಮ ಎನ್ನುವುದು ಮುಖ್ಯ ಅಲ್ಲ, ಜಾತಿಯ ಜನ ಹೇಗೆ ಧರ್ಮದಿಂದ ನಡೆಕೊಳ್ಳುತ್ತಿದ್ದಾರೆ ಎನ್ನುವುದು ಬಹಳ ಮುಖ್ಯ. ಮಾರಿಯ ತಂದೆಯವರು ಮುಂದೆ ಎಲ್ಲರಿಗೂ ಲಿಂಗ ದೀಕ್ಷೆ ನೀಡಿದರೆ ಕುರುಡನ ಕೈಯಲ್ಲಿ ಕೂಳ ಕಲಸಿ, ಅಂದರೆ ಅನ್ನ ಸಾರನ್ನು ಅವನಿಂದಲೇ ಮಿಶ್ರಣ ಮಾಡಿಸಿ ಅವನಿಂದಲೇ ಇನ್ನಿತರ ಕುರುಡರಿಗೆ ಉಣಿಸು ಎಂದಂತಾಗುತ್ತದೆ ಎನ್ನುತ್ತಾರೆ. ಇದು ಅತ್ಯಂತ ಸರಳ ಸುಂದರವಾದ ಉದಾಹರಣೆ. ಇದಕ್ಕಿಂತ ಸರಳವಾದ ಉದಾಹರಣೆ ಕೊಡಲು ಸಾಧ್ಯವೇ ಇಲ್ಲ ಎಂದು ಅನ್ನಲಾಗುತ್ತದೆ. ಅದಕ್ಕೆ ಅವರನ್ನು ಅರಿವಿನ ಮಾರಿತಂದೆ ಎನ್ನಲಾಗಿದೆ. ಅರಿವಿನ ತಂದೆಯವರು. ಆ ದೀಕ್ಷೆ ಹೇಗೆಂದರೆ, ಮಲ ತುಂಬಿದ ಶರೀರಿಯಿಂದ ಕೆಟ್ಟ ವ್ಯಕ್ತಿತ್ವವನ್ನು ಧರಿಸಿರುವ ವ್ಯಕ್ತಿಯ ಸಮ್ಮತನಾದ ಶಿಷ್ಯಂಗೆ ದೀಕ್ಷೆ ನೀಡಿದರೆ ಅದರಿಂದ ಉಭಯದ ಕೇಡು, ಅಂದರೆ ಆಚಾರ ವಿಚಾರ ನಡೆ ನುಡಿ ಇವುಗಳಲ್ಲಿ ಸಾಮರ್ಥ್ಯ ಬರುವುದಿಲ್ಲ. ನಡೆ ನುಡಿ ಬೇರೆಯಾಗುತ್ತದೆ, ಆಚಾರ ವಿಚಾರ ಬೇರೆಯಾಗುತ್ತದೆ. ಆಗ ಏನಾಗುತ್ತದೆ? ಧರ್ಮ ಅಳಿಯುತ್ತದೆ ಎನ್ನುತ್ತಾರೆ. ಹಾಗಾಗಿ ವಚನದ ಅಂತಿಮದಲ್ಲಿ ವಿನಂತಿಸುತ್ತಾರೆ, ಇದನ್ನು ಅರಿತು ನಡೆಯಿರಣ್ಣ, ಇದನ್ನು ಅರಿಯಿತು ನಡೆಯಿರಣ್ಣ. ಆಗ ಮಾತ್ರ ಧರ್ಮವನ್ನು ಅರಿಯಲಿಕ್ಕೆ ಉಳಿಯಲಿಕ್ಕೆ ಸಾಧ್ಯ ಎನ್ನುತ್ತಾರೆ. ಅರಿವಿನ ಮಾರಿತಂದೆಯವರು ಭಕ್ತನ ಗುಣ ಹೇಗಿರಬೇಕು ಎನ್ನುವುದನ್ನು ಕೂಡ ತಮ್ಮ ವಚನದಲ್ಲಿ ಅತ್ಯಂತ ವಿಚಾರಪೂರ್ಣವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ಗುಣವ ವಿಚಾರಿಸಬೇಕು ಎನ್ನುತ್ತಾರೆ. ಲಿಂಗ ಭಕ್ತನಾಗಿದ್ದಲ್ಲಿ ಲಿಂಗದ ಮುಖವನರಿತು ಅರ್ಪಿತ ಅವಧಾನವರಿತಿರಬೇಕು ಎನ್ನುತ್ತಾರೆ. ಜಂಗಮ ಭಕ್ತನಾದಲ್ಲಿ ವಿರಕ್ತ ಭಾವವನ್ನು ಅರಸಬೇಕು. ಇಂತಿ ತ್ರಿವಿಧ ಗುಣವನ್ನರಿದು ಮಾಡುವ ಸದ್ಭಕ್ತನ ಅಂಗವೇ ಸದಾಶಿವ ಮೂರ್ತಿ ಲಿಂಗದ ಅಂಗನೋಡ ಎನ್ನುತ್ತಾರೆ. ಎಂತಹ ವಚನಗಳು! ಅರಿವಿನ ಮಾರಿಯ ತಂದೆಯವರು ಹೇಳುತ್ತಾರೆ, ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ಗುಣವ ವಿಚಾರಿಸಬೇಕು ಎಂದು ಬಿಡುತ್ತಾರೆ. ಕೇವಲ ಗುರುಭಕ್ತನೆಂದು ಎಲ್ಲರಲ್ಲೂ ಗುರುವನ್ನು ಕಾಣಲು ಸಾಧ್ಯವಿಲ್ಲ. ಗುರುವಿಗೆ ಇರಬೇಕಾದಂತಹ ಗುಣಗಳಿದ್ದಲ್ಲಿ ಮಾತ್ರ ಅವನನ್ನು ಗುರುವೆಂದು ಸ್ವೀಕರಿಸಿ ಅವರಲ್ಲಿ ಗುರುಭಕ್ತಿಯನ್ನು ತೋರಿಸಬೇಕು ಎಂದು ಹೇಳುವ ಮೂಲಕ ಎಲ್ಲರೂ ಗುರುಸ್ಥಾನದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ಗುರುವಿನಲ್ಲಿ ಗುಣವನ್ನು ಅರಸಬೇಕು. ಗುಣ ಚೆನ್ನಾಗಿರಬೇಕು ಅಂಥೇಳಿ ನಾವು ಅವನಲ್ಲಿ ಅರಸಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಲಿಂಗ ಭಕ್ತನಾಗಿದ್ದಲ್ಲಿ ಲಿಂಗದ ಶಕ್ತಿಯನ್ನರಿತು ಅದಕ್ಕೆ ಏನನ್ನು ಅರ್ಪಿಸಬೇಕು ಏನನ್ನು ಅರ್ಪಿಸಬಾರದು ಎನ್ನುವಂತಹ
ಅರ್ಪಿತ ಜ್ಞಾನವನ್ನು ತಿಳಿದಿರಬೇಕು ಎನ್ನುತ್ತಾರೆ. ಏನನ್ನು ಅರ್ಪಿಸಬೇಕು? ನಮ್ಮಲ್ಲಿನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಾದಿಗಳನ್ನು ಕಳೆದುಕೊಳ್ಳಬೇಕು. ಕರುಣೆ, ಕನಿಕರ, ದಯೆ, ಪ್ರೀತಿ, ಪ್ರೇಮ ಹೀಗೆ ಇವುಗಳನ್ನು ಅರ್ಪಿಸುವಂತಹ ಜ್ಞಾನವನ್ನು ಅರಿತರಬೇಕು ಎನ್ನುತ್ತಾರೆ ಮಾರಿತಂದೆಯವರು. ಹಾಗೆಯೇ ಜಂಗಮ ಭಕ್ತನಾದಲ್ಲಿ ವಿರಕ್ತ ಭಾವವನ್ನು ಸದಾ ಅರಸಬೇಕು ಎಂದು ಬಿಡುತ್ತಾರೆ. ಸದಾ ಎನ್ನುವ ಪದವನ್ನು ಸೇರಿಸಿದ್ದಾರೆ. ವಿರಕ್ತ ಎಂದರೆ ಪ್ರಾಪಂಚಿಕ ಆಸೆಗಳನ್ನು ಸಂಪೂರ್ಣವಾಗಿ ತೊರೆದು, ಮನದ ವಿಕಾರಗಳನ್ನು ಅಳಿದು, ಅರಿಷಡ್ ವರ್ಗಗಳನ್ನು ಗೆದ್ದು, ಆಚಾರದಲ್ಲಿ ನಿರತನಾಗಿ ಅಂತಹವನನ್ನು ಮಾತ್ರ ನಿಜವಾದ ವಿರಕ್ತ ಎನ್ನಬಹುದು ಎನ್ನುತ್ತಾರೆ. ಮೂಳಿಗೆಯ ಮಾರಯ್ಯನವರು ವಿರಕ್ತಿಯ ಭಾವ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ಬಂದುದನವಲ್ಲದೆ ಬಾರದುದಕ್ಕೆ ಬಯಸದೆ, ಮಾಟದಲ್ಲಿ ಮನ ಸಂದೇಹಿಸದೆ, ಜಗದಲ್ಲಿ ಸುಳಿದ ಆಟದವರ ನೋಡುತ್ತಾ, ಉಣ ಬಂದವರಿಗೆಕ್ಕಿ ಬೇಡ ಬಂದವರಿಗೆ ಕೊಟ್ಟು, ಬೇಡ ಬಂದವರು ಅಂದರೆ ಬೇಡಿ ಬಂದವರು ಅಂತೇಳಿ, ಊರಲ್ಲೇ ಇರಬೇಕೇ ಹೊರತು ಕಾಡಿಗೆ ಹೋಗಬಾರದು ಎಂದು ಬಿಡುತ್ತಾರೆ. ಹೀಗೆ ತ್ರಿವಿಧ ಗುಣವನ್ನು ಅರಿತು ನಡೆಯುವ ಸದ್ಭಕ್ತನ ದೇಹವೇ ಸಾಕ್ಷಾತ್ ಭಗವಂತನ ಜೀವ ದೇಹ ಅಂಗಭಾವ ಎಂದು ಬಿಡುತ್ತಾರೆ. ಅರಿವಿನ ಮಾರಿತಂದೆಯವರ ಅರಿವು ಈ ವಚನದಲ್ಲಿ ಬೆಳಕಿನ ಹಾಗೆ ಮೂಡಿ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಮಾರಿತಂದೆಯವರು ಲೋಕದ ವ್ಯವಹಾರ ಹೇಗೆ ಉದಯವಾಯಿತು ಎನ್ನುವುದನ್ನು ಕೂಡ ತಮ್ಮ ವಚನದಲ್ಲಿ ವಿಸ್ತಾರವಾಗಿ ಸರಳವಾಗಿ ತಿಳಿಸಿದ್ದಾರೆ. ಹೀಗೆ ಹೇಳುತ್ತಾರೆ, ಶಿವನಿಂದ ಉದಯಿಸಿತ್ತು ವಿಶ್ವ ಎನ್ನುತ್ತಾರೆ. ವಿಶ್ವದಿಂದ ಉದಯಿಸಿತ್ತು ಸಂಸಾರ, ಸಂಸಾರದಿಂದ ಉದಯಿಸಿತ್ತು ಅಜ್ಞಾನ, ಅಜ್ಞಾನದಿಂದ ಉದಯಿಸಿತ್ತು ಮರವೆ, ಮರವೆಯಿಂದ ಉದಯಿಸಿತ್ತು ಆಸೆ, ಆಸೆಯಿಂದ ಉದಯಿಸಿತ್ತು ರೋಷ, ರೋಷದಿಂದ ಉದಯಿಸಿತ್ತು ದುಃಖ, ದುಃಖದಿಂದ ಮೂರು ಲೋಕವೆಲ್ಲವೂ ಮೂರ್ಛೆಯಾಗಿ ಭಾವಬಂಧನಕ್ಕೊಳಗಾದರೂ ಅಲ್ಲಿ ನಮ್ಮ ಸದಾಶಿವ ಮೂರ್ತಿ ಲಿಂಗವನ್ನು ಅರಿಯದ ಕಾರಣ, ಅಲ್ಲಿ ಸದಾಶಿವ ಮೂರ್ತಿ ಲಿಂಗವನ್ನು ಅರಿಯದ ಕಾರಣ. ಇಲ್ಲಿ ಶಿವನಿಂದ ಅಂದರೆ ಲೋಕಶಕ್ತಿಯ ಉದಯಕ್ಕೆ ಕಾರಣನಾದಂತಹ ಅಮೂರ್ತ ಅವ್ಯಕ್ತ ಶಕ್ತಿ, ಆ ಶಕ್ತಿಗೆ ಶಿವ ಎನ್ನುತ್ತಾರೆ. ಆ ಶಿವನಿಂದಲೇ ಈ ವಿಶ್ವ, ಈ ಬ್ರಹ್ಮಾಂಡ ಉದಯಗೊಂಡಿದೆ. ಈ ಬ್ರಹ್ಮಾಂಡದೊಳಗೆ, ಈ ವಿಶ್ವದೊಳಗೆ ಸಂಸಾರ ಎನ್ನುವುದು ಬಂದಿದೆ ಎನ್ನುತ್ತಾರೆ. ಈ ಸಂಸಾರದಲ್ಲಿ ಇದ್ದು ಈಜಬೇಕಾಗಿದೆ, ಬದುಕಬೇಕಾಗಿದೆ. ಹಾಗಾಗಿ ಜ್ಞಾನವಿದ್ದರೂ ಕೂಡ ಅಜ್ಞಾನದಲ್ಲಿ ಬಿದ್ದು ಜೀವನದಲ್ಲಿ ಈಜುತ್ತಿದ್ದೇವೆ. ಹಾಗಾಗಿ ಅಜ್ಞಾನದ ಉದಯ ಎಂದು ಬಿಡುತ್ತಾರೆ. ಈ ಅಜ್ಞಾನದ ಸುಜ್ಞಾನದ ಮರವುಂಟಾಗಿದೆ. ಹೌದು, ಯಾವಾಗ ಅಜ್ಞಾನ ನಮ್ಮೊಳಗೆ ಬರುತ್ತದೋ ಸುಜ್ಞಾನ ಎನ್ನುವುದು ತಿಳಿಯದಂತಾಗುತ್ತದೆ. ಸುಜ್ಞಾನವಿಲ್ಲುವುದರಿಂದ ಏನಾಗಿದೆ? ಮನುಷ್ಯ ಅಂಧಕಾರದಲ್ಲಿ ಮುಳುಗಿ ಬದುಕುವುದಕ್ಕಾಗಿ ಅತಿಯಾದ ಆಸೆ, ಆಸೆ ತೀರದಾದಾಗ ರೋಷ, ಕೋಪ, ಉದ್ವೇಗ, ದ್ವೇಷ. ಆ ರೋಷ, ಕೋಪ, ದ್ವೇಷದಿಂದಾಗಿ ಒಬ್ಬೊಬ್ಬರಿಗೊಬ್ಬರಿಗೆ ನೋವು, ದುಃಖ, ಹೀಗೆ ಒಂದರಿಂದ ಒಂದು ಉದಯವಾಗಿದೆ ಎನ್ನುತ್ತಾರೆ. ವಿಶ್ವದಿಂದ ಸಂಸಾರ, ಸಂಸಾರದಿಂದ ಅಜ್ಞಾನ, ಅಜ್ಞಾನದಿಂದ ಮರವೆ, ಮರವೆಯಿಂದ ಆಸೆ, ಆಸೆಯಿಂದಾಡಿ ರೋಷ, ರೋಷದಿಂದಾಡಿ ದುಃಖ ಬರಲೇಬೇಕಲ್ಲವೇ? ನಮಗೆ ಸಿಗುವುದಿಲ್ಲ ಎಂದು ಗೊತ್ತಾದಾಗ, ನಮ್ಮೊಳಗೆ ಕೋಪತಾಪ ಮೂಡಿದಾಗ ದುಃಖ ಬರಲೇಬೇಕು. ಇಂತಹ ದುಃಖದಲ್ಲಿ ಲೋಕವೆಲ್ಲ ಮೂರ್ಛೆಯಾಗಿವೆ ಎಂದು ಬಿಡುತ್ತಾರೆ. ಈ ಲೋಕ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಬಿದ್ದೋ, ಮೂರ್ಛೆ ಅಂದರೆ ಗೊತ್ತಾಗ್ತಾ ಇಲ್ಲ, ಅವನಿಗೆ ಏನೂ ಗೊತ್ತಾಗಲ್ಲ, ಬಿದ್ದೋಗ್ಬಿಟ್ಟಿದ್ದಾನೆ. ಹೀಗೆ ಭಾವಬಂಧನಕ್ಕೊಳಗಾಗಿದ್ದಾರೆ ಎನ್ನುತ್ತಾರೆ. ಇದನ್ನೇ ಪತಂಜಲಿ ಮಹರ್ಷಿಗಳು ಕೂಡ ಅವಿದ್ಯೆ, ಅಸ್ಮಿತ, ರಾಗದ್ವೇಷ, ಅಭಿನಿವೇಶ ಎನ್ನುವಂತಹ ಪಂಚಕ್ಲೇಶಗಳಲ್ಲಿ ಮುಳುಗಿ ಮನುಷ್ಯ ನರಳುತ್ತಿದ್ದಾನೆ ಎನ್ನುತ್ತಾರೆ. ಅವಿದ್ಯೆ ಎಂದರೆ ಅಜ್ಞಾನ, ಅಜ್ಞಾನ ತೊಲಗಿ ಸುಜ್ಞಾನಿಯಾಗಬೇಕು ಎನ್ನುತ್ತಾರೆ ಮಾರಿತಂದೆಯವರು. ಆಗ ನಾವು ಈ ಭಾವದ ಬಂಧನದಿಂದ ಹೊರಗೆ ಬರಬಹುದು ಎಂದು ಬಿಡುತ್ತಾರೆ. ಮಾರಿತಂದೆಯವರು
ಓಂಕಾರದ ಮಹತ್ವದ ಬಗ್ಗೆಯೂ ಕೂಡ ವಚನದಲ್ಲಿ ತಿಳಿಸಿದ್ದಾರೆ. ಅವರು ಬರೆದಿರುವಂತಹ ವಚನಗಳು ಓದಿದಾಗ ಅವ್ರಿಗೆ ಎಂತಹ ಅರಿವು ಮೂಡಿದವರು ಎನ್ನಿಸುತ್ತದೆ. ಅವರು ಹೇಳುತ್ತಾರೆ, ವೇದ ಪ್ರಣವದ ಮೂಲ, ಶಾಸ್ತ್ರ ಪ್ರಣವದ ಶಾಖೆ, ಪುರಾಣ ಪ್ರಣವದ ಪರ್ಣ, ಪರಾಶಕ್ತಿ ಭೇದ ಪ್ರಣವದ ಒಡಲಾಗಿ ಶಕ್ತಿ ಸಮಾಹಿತವಾದ ಎಲ್ಲ, ಎನ್ನಂಗಕ್ಕೆ ಕುರುಹಾಗಿ ಮನಕ್ಕೆ ಅರಿವಾಗಿ ಬೆಳಗಿಂಗೆ ಕಳೆಯಾಗಿ ನಿಂದು ತೋರಿತಿದ್ದವ ನೀನೇ ಅಲ್ಲವೇ, ಸದಾಶಿವಮೂರ್ತಿ ಲಿಂಗವು ನಾಮರೂಪಾಗಿ ನಾಮರೂಪಾಗಿ. ಎಂಥ ಚೆನ್ನಾಗಿ ಸೇರಿಸಿ ನೋಡಿ. ಅಂಗಕ್ಕೆ ಕುರುಹಾಗಿ ಮನಕ್ಕೆ ಅರಿವಾಗಿ ಬೆಳಗಿಂಗೆ ಕಳೆಯಾಗಿ. ಎಂತಹ ಪದಗಳು! ಪ್ರಣವ ಎಂದರೆ ಓಂಕಾರ ಎನ್ನುವಂತಹ ಏಕಾಕ್ಷರಿ ಮಂತ್ರ. ಜಗತ್ತು ಸೃಷ್ಟಿಯಾದಾಗ ಹುಟ್ಟಿದ ಅವ್ಯಕ್ತವಾದಂತಹ ಧೀಮಂತ ಶಬ್ದ. ಇದು ಅಕಾರ ಉಕಾರ ಮಕಾರ ಎನ್ನುವ ಮೂರಕ್ಷರಗಳು ಕೂಡಿದಂತಹ ಸಂಪುಟ. ಈ ಮೂರಕ್ಷರಗಳು ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆಯಾಗಿ ನಾದ ಬಿಂದು ಕಳಾಧರನಾದ ಶಿವನ ಹೆಸರಾಗಿದೆ. ಹಾಗೆಯೇ ಸತ್ ಚಿತ್ ಆನಂದದ ರೂಪ ಆಗಿದೆ ಎನ್ನಲಾಗಿದೆ. ಇಲ್ಲಿ ಮಾರಿತಂದೆಯವರು ಪ್ರಣವದಿಂದಲೇ ವೇದ, ಉಪನಿಷತ್ತು, ಶಾಸ್ತ್ರ, ಆಗಮ, ಪುರಾಣ, ಪರಾಶಕ್ತಿ ಇವೆಲ್ಲವೂ ಉದಯವಾಗಿದೆ ಎನ್ನುತ್ತಾರೆ. ವೇದ ಪ್ರಣವದ ಮೂಲ ಮರವಾದರೆ ಶಾಸ್ತ್ರ ಅದರ ಕೊಂಬೆರೆಂಬೆಗಳು ಎನ್ನುತ್ತಾರೆ. ಪುರಾಣ ಕೊಂಬೆರೆಂಬೆಗಳಿರುವಂತಹ ಎಲೆ ಚಿಗುರು ಎನ್ನುತ್ತಾರೆ. ಪ್ರಕೃತಿ ಶಕ್ತಿ ಆ ಮರದ ಫಲದ ಒಡಲು ಅಂತಾರೆ. ಅದರೊಳಗಿರುವಂತಹ ರಸ ಎಂದು ಬಿಡುತ್ತಾರೆ. ಆ ಪ್ರಣವವು ಅಂಗಕ್ಕೆ ಕುರುಹಾಗಿ ಅಂದರೆ ಲಿಂಗವಾಗಿ, ಮನಕ್ಕೆ ಅರಿವಾಗಿ ಅಂದರೆ ಜ್ಞಾನದ ರೂಪಾಗಿ, ಜೀವನದ ಬೆಳಗಿಗೆ ಮೊಳಕೆಯಾಗಿ, ಪರಮಾತ್ಮನ ನಾಮರೂಪವಾಗಿ ಪ್ರಣವವು ನಿಂದಿದೆ, ಪ್ರಣವವು ನಿಂದಿದೆ ಎನ್ನುತ್ತಾರೆ. ನಿಜವಾಗಲೂ ಈ ವಚನದಲ್ಲಿ ಪ್ರಣವದ ಶಕ್ತಿಯನ್ನು ಅರಿವಿನ ಮಾರಿತಂದೆಯವರು ಬಹಳ ವಿಸ್ತಾರವಾಗಿ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ. ಲಿಂಗವೇ ಪ್ರಣವದ ರೂಪ ಎನ್ನುವ ಮೂಲಕ ಲಿಂಗದಲ್ಲಿ ಓಂಕಾರದ ಶಕ್ತಿ ಅಡಗಿದೆ ಎನ್ನುತ್ತಾರೆ. ತಮ್ಮ ಅರಿವಿನ ಅನುಭವದಿಂದ ಈ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಓಂಕಾರವೇ ಲಿಂಗ, ಲಿಂಗವೇ ಓಂಕಾರ. ಮಾರಿತಂದೆಯವರು ವಿಶ್ವಾಸ ಎನ್ನುವುದು ಜೀವನದ ಮಂತ್ರವಾಗಬೇಕು ಎನ್ನುತ್ತಾರೆ. ವಚನ ಹೀಗಿದೆ: ತನ್ನೆಯ ವಿಶ್ವಾಸದಿಂದ ಗುರುವ ಮುಕ್ತನ ಮಾಡಿದ ಭಕ್ತನು, ತನ್ನೆಯ ವಿಶ್ವಾಸದಿಂದ ಚರವ ವಿರಕ್ತನ ಮಾಡಿದ ಭಕ್ತನು, ತನ್ನೆಯ ವಿಶ್ವಾಸದಿಂದ ಶಿಲೆಯ ಕುಲವನಳಿದು ಸದಮಲದ ಬೆಳಗ ತಂದಿಟ್ಟ ಸದ್ಭಕ್ತನು. ಆ ಭಕ್ತನಂಗವೇ ಸದಾಶಿವಮೂರ್ತಿ ಲಿಂಗವು ತಾನೇ, ಲಿಂಗವು ತಾನೇ. ಒಂದೊಂದು ಸಾಲುಗಳು ಕೂಡ ಬಹಳ ಚೆನ್ನಾಗಿದೆ. ನಾವು ಪತ್ರದ ಕೊನೆಯಲ್ಲಿ ತಮ್ಮ ವಿಶ್ವಾಸಿ ಎಂದು ಬರೆಯುವುದು ವಾಡಿಕೆ. ಅಂದರೆ ಈ ಪತ್ರದಲ್ಲಿ ಬರೆದಿರುವುದನ್ನು ವಿಶ್ವಾಸದಿಂದ ನಂಬಿ ಎನ್ನುವುದು ನಮ್ಮ ಉದ್ದೇಶ. ಇಲ್ಲಿ ಮಾರಿತಂದೆಯವರು ಭಕ್ತ ಗುರುವಿನ ಮೇಲೆ ಇಟ್ಟಂತಹ ವಿಶ್ವಾಸದಿಂದಲೇ ಗುರು ತನ್ನ ಪ್ರಾಪಂಚಿಕ ವಿಷಯಗಳಿಂದ ದೂರನಾಗಿ ಸಂತೋಷದಿಂದ ಉಲ್ಲಾಸದಿಂದ ಇರುವುದು ಎನ್ನುತ್ತಾರೆ. ಇದು ಸತ್ಯ. ಎಲ್ಲಾದರೂ ಗುರುವಿನ ಬಗ್ಗೆ ಅವಿಶ್ವಾಸವಿದ್ದಲ್ಲಿ, ಅಪನಂಬಿಕೆ ಇದ್ದಲ್ಲಿ ಗುರು ಸಂತೋಷದಿಂದ ಇರಲು ಸಾಧ್ಯವೇ? ಮುಕ್ತನಾಗಿ ಪ್ರಪಂಚದೊಡನೆ ಬೆರೆತು ತನ್ನ ಸಾಧನೆಯ ಹಾದಿಯಲ್ಲಿ ಸಾಗಲು ಸಾಧ್ಯವೇ? ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಗುರುವಿನಲ್ಲಿನ ವಿಶ್ವಾಸವೇ ಗುರು ಮುಕ್ತನಾಗಿ ಪ್ರಪಂಚದಲ್ಲಿ ನಡೆದಾಡಲು ಸಾಧ್ಯ ಎನ್ನುತ್ತಾರೆ. ಇದು ನಿಜ. ಮುಂದೆ ಹೇಳುತ್ತಾರೆ, ಭಕ್ತ ಜಂಗಮನಲ್ಲಿನ ವಿರಕ್ತಿಯನ್ನು ಅಂದರೆ ಪ್ರಪಂಚದಲ್ಲಿರುವಂತಹ ಹವನ್ನು, ಹೆಣ್ಣು, ಮಣ್ಣಿನ ವ್ಯಾಮೋಹವನ್ನು ತ್ಯಜಿಸಿ, ಅವುಗಳನ್ನು ತ್ಯಜಿಸಿರುವುದನ್ನು ಭಕ್ತ ಪುರಸ್ಕರಿಸಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟುವುದರಿಂದಲೇ ಜಂಗಮ ವಿರಕ್ತತ್ವವನ್ನು ಉಳಿಸಿಕೊಂಡು ಜಗದ ಬೆಳಕಾಗಿರುವುದಲ್ಲದೆ ಎನ್ನುತ್ತಾರೆ. ಹಾಗಾಗಿಯೇ ಜಂಗಮ ಎಲ್ಲರ ಕೂಡ ನಡೆದಾಡುತ್ತಿದ್ದಾನೆ, ಎಲ್ಲರ ಕೂಡ ಬೆರೆತು ಜಂಗಮನಾಗಿದ್ದಾನೆ ಎಂದು ಬಿಡುತ್ತಾರೆ. ಹಾಗೆಯೇ ಭಕ್ತನ ಅಪಾರ ವಿಶ್ವಾಸದಿಂದಲೇ ಅಲ್ಲವೇ ಲಿಂಗ ಕಲ್ಲಾದರೂ
ತನ್ನ ರೂಪವನ್ನು ಕಳೆದುಕೊಂಡು, ತನ್ನ ಕಲ್ಲಿನ ರೂಪವನ್ನು ಕಳೆದುಕೊಂಡು ಶಿವನ ಚಿತ್ಕಳೆಯಾಗಿ ಕರಸ್ಥಲಕ್ಕೆ ಬಂದು ನೆಲೆ ನಿಂತು ಭಕ್ತನಿಂದ ಪೂಜಿಸಿಕೊಳ್ಳುತ್ತಿರುವುದು ಎಂತಹ ಮಾತು! ಹೀಗೆ ಹೇಳುವ ಮೂಲಕ ವಿಶ್ವಾಸ ಭಕ್ತನ ಮೂಲ ಮಂತ್ರವಾಗಿ ನೆಲೆ ನಿಲ್ಲಬೇಕು. ವಿಶ್ವಾಸವಿದ್ದಲ್ಲಿ ಗುರುಲಿಂಗ ಜಂಗಮ, ಇಲ್ಲವಾದಲ್ಲಿ ಅವೆಲ್ಲವೂ ಕೇವಲ ವ್ಯಕ್ತಿ, ಕಲ್ಲು, ಪುರುಷ ಅಷ್ಟೇ ಎನ್ನುತ್ತಾರೆ. ಹೀಗೆ ವಿಶ್ವಾಸದ ಶಕ್ತಿಯನ್ನು, ಅದರ ಬೆಳಕನ್ನು ನಮಗೆ ತಿಳಿಸುವಲ್ಲಿ ಮಾರಿತಂದೆಯವರು ಯಶಸ್ವಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಮಾರಿತಂದೆಯವರ ಅನೇಕ ವಿಶೇಷವಾದ ವಚನಗಳನ್ನು ಬರೆದಿದ್ದು ಆಸಕ್ತರು ಅವುಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಬೆಳಕನ್ನು ಅರಿಯಬೇಕೆಂದು ಕೋರಿಕೊಳ್ಳುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.